38 ವರ್ಷಗಳ ಇತಿಹಾಸ, ಸೇವಾ ಪರಂಪರೆ ಮತ್ತು ಪರಿಶುದ್ಧತೆಯ ಪ್ರತೀಕವಾಗಿರುವ ಟೆಪ್ಕೋ ಸಮೂಹ ಸಂಸ್ಥೆಗಳ ಟೆಪ್ಕೋ ಜ್ಯುವೆಲ್ಲರಿ ವಿಟ್ಲದ ಪುತ್ತೂರು ರಸ್ತೆಯ ಎಂಪೈರ್ ಮಾಲ್ನಲ್ಲಿ ಪ್ರಾರಂಭವಾಗಿ 12 ವರ್ಷಗಳು ಕಳೆದಿದ್ದು ಜನವರಿ 22ರಂದು ನವೀಕೃತ ಮಳಿಗೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಕುಂಬೋಲ್ ಸೈಯದ್ ಕೆಎಸ್ ಆಟಕ್ಕೋಯ ತಂಗಳವರು ಮಾತನಾಡಿ, ಚಿನ್ನಾಭರಣ ವ್ಯವಹಾರದಲ್ಲಿ ಅನುಭವ ಹೊಂದಿದ ಜನರ ವಿಶ್ವಸನೀಯ ಸಂಸ್ಥೆ ಇದಾಗಿದೆ. ನವವಿನ್ಯಾಸದ ಆಭರಣಗಳ ಸಂಗ್ರಹವೇ ಇಲ್ಲಿದೆ. ಪೇಟೆ ಪಟ್ಟಣ ಬೆಳೆಯುತ್ತಿದ್ದಂತೆ ಅದಕ್ಕೆ ತಕ್ಕದಾಗಿ ಸಂಸ್ಥೆಯ ಅಂದವನ್ನು ಮತ್ತಷ್ಟು ಹೆಚ್ಚಿಸುವುದು ಅನಿವಾರ್ಯವಾಗಿದೆ. ಚಿನ್ನಾಭರಣ ಮಳಿಗೆಯನ್ನು ಇನ್ನಷ್ಟು ವಿಸ್ತರಿಸುವ ಮೂಲಕ ಜನರಿಗೆ ಉತ್ತಮ ಸೇವೆ ನೀಡುವಂತಾಗಲಿ. ಜಾತಿ ಮತ ಧರ್ಮವಿಲ್ಲದೆ ಸಂಸ್ಥೆ ಮುನ್ನಡೆದರೆ ಯಶಸ್ಸು ಹೆಚ್ಚು. ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ഏറಲಿ ಎಂದು ಶುಭ ಹಾರೈಸಿದರು. വ്യാപിക്കുകയും അഭിവൃദ്ധിപ്പെടുത്തുകയും ചെയ്യുക എന്നുള്ള ഉദ്ദേശത്തോടു കൂടിയാണ് ഇന്നിവിടെ ഉദ്ഘാടനം ചെയ്യുന്നത് നാം ഒരുമിച്ച് കൂട്ടിയത്. വിട്ലയെ സംബന്ധിച്ചിടത്തോളം, അതല്ലെങ്കിൽ ടൗണിനെ സംബന്ധിച്ചിടത്തോളം കാലോചിതമായും സാന്ദർഭികമായും ടൗണിന് ആവശ്യമുള്ള കച്ചവട സ്ഥാപനങ്ങൾ തുടങ്ങിക്കൊണ്ട് അത് വളരെയേറെ വളർത്തുക എന്നുള്ളതാണ് എല്ലാവരുടെ ഉദ്ദേശം. ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು ಮಾತನಾಡಿ, ಇದೊಂದು ಸಂಭ್ರಮ ಸಂತಸದ ಕ್ಷಣವಾಗಿದೆ. ಧರ್ಮ ಪ್ರಜ್ಞೆಯಿಂದ ನಡೆದಾಗ ಎಲ್ಲರ ಬದುಕು ಬಂಗಾರವಾಗುತ್ತದೆ. ಧರ್ಮ ಶ್ರದ್ಧೆ ಇದ್ದಲ್ಲಿ ಶಾಂತಿ, ಸಮಾನತೆ, ಸೌಹಾರ್ದತೆ ಸಾಧ್ಯ. ವ್ಯಕ್ತಿಗೆ ವ್ಯಕ್ತಿತ್ವ ಮೈಗೂಡಿದಾಗ ಬದುಕು ಹಸನಾಗುತ್ತದೆ. ಪ್ರಾಮಾಣಿಕತೆಯ ವ್ಯಾಪಾರ ನಡೆದಾಗ ಯಶಸ್ಸು ಸಾಧ್ಯ. ಧರ್ಮ ಸಮಾನತೆಯ ಸೋಪಾನ. ಸಂಸ್ಥೆಯ ಜೀವಾಳ ಗ್ರಾಹಕರು. ಟೋಪ್ಕೋ ಟಾಪ್ನಲ್ಲಿ ಸಾಗಲಿ, ಸಂಸ್ಥೆಗೆ ಇನ್ನಷ್ಟು ಯಶಸ್ಸಾಗಲಿ ಎಂದರು. ಬಂಗಾರ ಅಂದರೆ ಎಲ್ಲರಿಗೂ ಬಂಗಾರ ಬೇಕು, ಬದುಕು ಬಂಗಾರ ಆಗಬೇಕು ಅಂತ. ಬದುಕು ಬಂಗಾರ ಆಗಬೇಕು. ಬದುಕು ಬಂಗಾರ ಆಗಬೇಕಾದ್ರೆ ಧರ್ಮ ಪ್ರಜ್ಞೆಯಿಂದ ನಾವು ನಡಿಬೇಕು. ನಮ್ಮಲ್ಲಿ ಒಂದು ವಿಶೇಷತೆ ಇದೆ. ಧರ್ಮ ಅನ್ನುವಾಗ ಧಾರಣೆಗೆ ಯೋಗ್ಯವಾಗಿರುವಂಥದ್ದು ಅಂತ ಅರ್ಥ. ಧರ್ಮ ಶ್ರದ್ಧೆ ಎಲ್ಲಿರ್ತದೋ ಅಲ್ಲಿ ಶಾಂತಿ ಇದೆ, ಸೌಹಾರ್ದತೆ ಇದೆ, ಸಮಾನತೆ ಇದೆ ಅಂತ ನಾವು ನೋಡಬಹುದು. ಬಂಗಾರ ಅನ್ನುವಾಗ ಅವರಿಗೆ ಇವರಿಗೆ ಅಂತ ಅಲ್ಲ, ಜಾತಿ ಮತ ಭೇದವನ್ನು ಬಿಟ್ಟು ಬಂಗಾರ ಎಲ್ಲವೂ ಸೇರ್ಬೋದು, ಯಾರನ್ನೂ ಸೇರ್ಬೋದು. ಬಂಗಾರಕ್ಕೆ ಅದೇನೂ ಇಲ್ಲ. ಆದ್ದರಿಂದ ಬಂಗಾರ ಆಭರಣವಾದಾಗ ಒಂದಷ್ಟು ಅದಕ್ಕೆ ಬೆಲೆ ಹೆಚ್ಚಾಗ್ತದೆ ಅಂತ. ಬಿಟ್ಲ ಚರ್ಚ್ನ ರೆವರೆಂಡ್ ಫಾದರ್ ಐವನ್ ಮೈಕಲ್ ರಾಡ್ರಿಗಸ್ ಅವರು ಮಾತನಾಡಿ, ಸಂತೃಪ್ತ ಗ್ರಾಹಕರ ದೊಡ್ಡ ಬಳಗವೇ ಇಲ್ಲಿದೆ. ಅತಿ ಕಡಿಮೆ ಬೆಲೆಗೆ ಸ್ವರ್ಣಾಭರಣ ನೀಡುವ ವಿಶ್ವಸನೀಯ ಸಂಸ್ಥೆ ಇದಾಗಿದ್ದು, ಸಂಸ್ಥೆಯಿಂದ ಗ್ರಾಹಕರಿಗೆ ಇನ್ನಷ್ಟು ಸಂತೃಪ್ತ ಸೇವೆ ಸಿಗುವಂತಾಗಲಿ. ಇದೊಂದು ಸೌಹಾರ್ದ ಸಂದೇಶ ಸಾರಿದ ಕಾರ್ಯಕ್ರಮವಾಗಿದೆ. ಎಲ್ಲ ಧರ್ಮದ ಧರ್ಮಗುರುಗಳನ್ನು ಕಾರ್ಯಕ್ರಮಕ್ಕೆ ಕರೆಸಿ ಆ ಮೂಲಕ ಸೌಹಾರ್ದತೆಯ ಸಂದೇಶ ಸಾರಿದೆ. ಪ್ರೀತಿ ಸೌಹಾರ್ದತೆಯ ಜೀವನ ನಮ್ಮದಾಗಲಿ. ಜಾತಿ ಧರ್ಮ ಭೇದ ಮರೆತು ಸಂಸ್ಥೆಯನ್ನು ಬೆಳೆಸೋಣ ಎಂದರು. ಕಳೆದ ಹಲವಾರು ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ದೊಡ್ಡ ಬಳಗವನ್ನು ಹೊಂದಿರುವಂತಹ ಈ ಸಂಸ್ಥೆ ಕೇರಳದಿಂದ ಕರ್ನಾಟಕಕ್ಕೆ ಬಂದು ನಮ್ಮ ಈ ವಿಟ್ಲ ಪೇಟೆಯ ಹೃದಯ ಭಾಗದಲ್ಲಿರುವಂಥ ಈ ಸಂಕೀರ್ಣದಲ್ಲಿ ಹಲವು ಜನರಿಗೆ ಸುಲಭವಾಗಿ ಸಿಗುವಂತಹ ವಜ್ರಾಭರಣಗಳು, ಬಂಗಾರ ಹಾಗೂ ಇನ್ನಿತರ ವಿನ್ಯಾಸದ ಹೊಸ ವಸ್ತುಗಳನ್ನು ಅಥವಾ ಆಭರಣಗಳನ್ನು ಅವರು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಭಗವಂತನ ಆಶೀರ್ವಾದ ಅವರ ಮೇಲೆ ಇದೆ. ಯಾಕಂದರೆ ಕಳೆದ 3-4 ದಶಕಗಳಿಂದ ಅವರು ಹಂತ ಹಂತವಾಗಿ ಬೆಳೆಯುತ್ತಾ ಬಂದಿದ್ದಾರೆ. ಈ ಸಂಸ್ಥೆಯಿಂದ ನಮ್ಮ ವಿಟ್ಲ ಪರಿಸರದ ಎಲ್ಲ ಧರ್ಮದ ಜನರಿಗೆ ಬೇಕಾದಂತಹ ಸಂತೃಪ್ತಿ ಸೇವೆ ಸಿಗುವಂತಾಗಲೆಂದು ನಾನು ಶುಭ ಹಾರೈಸುತ್ತೇನೆ. ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಎಂಎಸ್ ಮಹಮ್ಮದ್ ಅವರು ಮಾತನಾಡಿ, ಶಾಂತಿಯ ಸಂದೇಶ ಸಾರುವ ಕೆಲಸ ಇಂದಿಲ್ಲಿ ನಡೆದಿದೆ. ವಿಟ್ಲಕ್ಕೆ ಗೌರವ ತರುವ ಕೆಲಸ ಸಂಸ್ಥೆಯಿಂದಾಗಿದೆ. ಮಾಲಕರು ಕೇವಲ ಲಾಭದ ಉದ್ದೇಶವನ್ನು ಇಟ್ಟುಕೊಂಡು ಸಂಸ್ಥೆ ನಡೆಸದೆ ಅದರಲ್ಲಿ ಬಂದ ಲಾಭದ ಒಂದಂಶವನ್ನು ಸಮಾಜದಲ್ಲಿರುವ ಬಡ ಬಗ್ಗರಿಗೆ ನೀಡುವ ಕೆಲಸ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸಂಸ್ಥೆಯ ಬೆಳವಣಿಗೆಗೆ ಕಾರಣೀಭೂತರಾಗಬೇಕಿದೆ. ಸಿಬ್ಬಂದಿಗಳ ನಗುಮುಖದ ಸೇವೆ ಸಂಸ್ಥೆ ಬೆಳವಣಿಗೆಗೆ ಪೂರಕ. ಚಿನ್ನದ ಹಾಗೆ ಸಂಸ್ಥೆ ಇನ್ನಷ್ಟು ಪ್ರಕಾಶಿಸಲಿ ಎಂದರು. ಬಂಟ್ವಾಳ ಜಮಿಯತುಲ್ ಫಲಾಹ್ ಅಧ್ಯಕ್ಷ ರಶೀದ್ ವಿಟ್ಲ ಅವರು ಎಲ್ಲರನ್ನೂ ಸ್ವಾಗತಿಸಿ ಟಾಪ್ಕೋ ಸಂಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ಇದೇ ಸಂದರ್ಭದಲ್ಲಿ ಅತ್ಯಾಧುನಿಕ ರೋಸ್ ಗೋಲ್ಡ್ ಆಭರಣವನ್ನು ಅನಾವರಣಗೊಳಿಸಲಾಯಿತು. ಸಂಸ್ಥೆ ನಡೆದು ಬಂದ ಹಾದಿ ಹಾಗೂ ಸಂಸ್ಥೆಯ ಬಗೆಗಿನ ಮಾಹಿತಿ ಉಳ್ಳ ಬ್ರೋಷರ್ ಅನ್ನು ಸರ್ವಧರ್ಮದ ಗುರುಗಳು ಬಿಡುಗಡೆ ಮಾಡಿದ್ರು. ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರ ಅಬ್ರಕಡಬ್ರಾ ಜಾದೂ ಪ್ರದರ್ಶನ ನಡೆಯಿತು. ಉದ್ಘಾಟನೆಯ ಪ್ರಯುಕ್ತ ಶೇಕಡ 5 ಮೇಕಿಂಗ್ ಚಾರ್ಜ್, ಡೈಮಂಡ್ ಬೆಳ್ಳಿ ಆಭರಣಗಳ ಮೇಲೆ ಶೇಕಡ 10 ಡಿಸ್ಕೌಂಟ್, ಆಯ್ದ ಗ್ರಾಹಕರಿಗೆ ಲಕ್ಕಿ ಡೈಮಂಡ್ ರಿಂಗ್, 200 ಸಾರ್ವಜನಿಕರಿಗೆ ಸ್ಪೆಷಲ್ ಗಿಫ್ಟ್ ನೆರವೇರಿತು. ವಿಟ್ಲ ಜುಮಾ ಮಸೀದಿ ಮುದರಿಸ್ ದಾವೂದ್ ಹನೀಫಿ, ವಿಟ್ಲ ಟೌನ್ ಮಸೀದಿ ಖತೀಬ್ ಅಬ್ಬಾಸ್ ಮದನಿ, ಸಂಸ್ಥೆಯ ಚೇರ್ಮನ್ ಪಿಸಿ ಮೂಸಾ ಹಾಜಿ, ಆಡಳಿತ ನಿರ್ದೇಶಕ ಅಬ್ದುಲ್ ಅಜೀಜ್ ಟೀಕೆ, ವಿಟ್ಲ ಶೋರೂಂ ಮುಖ್ಯಸ್ಥ ಮೊಹಮ್ಮದ್ ಟೀಕೆ, ಪಾಲುದಾರರಾದ ನಜೀರ್ ಟೀಕೆ, ಮುನೀರ್ ಟೀಕೆ, ಮೊಹಮ್ಮದ್ ಅಸ್ಲಂ ಟೀಕೆ, ರಫೀಕ್ ಹಾಜಿ ಸೀಗಲ್ ನೆಲ್ಯಾಡಿ, ಉದ್ಯಮಿ ವಿಎಚ್ ಅಶ್ರಫ್, ಪಟ್ಟಣ ಪಂಚಾಯತ್ನ ಸದಸ್ಯ ವಿಕೆಎಂ ಅಶ್ರಫ್, ಉದ್ಯಮಿ ಅಬುಬಕ್ಕರ್ ಪುತ್ತು ಉಪ್ಪಿನಂಗಡಿ, ಶಾಕೀರ್ ಅಳಕೆ ಮಜಲು, ಕಲಂದರ್ ಪರ್ತಿಪಾಡಿ, ಅಬ್ದುಲ್ ಅಜೀಜ್ ಸನಾ, ಡಿಎಂ ರಶೀದ್ ಉಕ್ಕುಡ, ಜಾಫರ್ ಖಾನ್, ಅಬುಬಕ್ಕರ್ ಅನಿಲಕಟ್ಟೆ, ಉಬೈದ್ ವಿಟ್ಲಾ ಬಜಾರ್, ಎಂಎಸ್ ಸಂಜೀವ ಗಜಾನನ, ತಾನಾಜಿ ಬಾಬರ್, ಇಕ್ಬಾಲ್ ಶೀತಲ್ ಮೊದಲಾದವರು ಉಪಸ್ಥಿತರಿದ್ದರು. ಬಂಟ್ವಾಳ ಝಯ್ಯತುಲ್ ಫಲಾಹ್ ಅಧ್ಯಕ್ಷ ರಶೀದ್ ವಿಟ್ಲಾ ಸ್ವಾಗತಿಸಿ, ಪ್ರಜ್ಞಾ ಒಡಿನಾಳ, ಹಮೀದ್ ಗೋಳ್ತಮಜಲು ಕಾರ್ಯಕ್ರಮ ನಿರೂಪಿಸಿದ್ರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.